ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಆಗಸ್ಟ್ 3ರಂದು ಸಚಿವರ ಪ್ರಮಾಣ ವಚನ ನಡೆಯುವ ಸಾಧ್ಯತೆ ಇದೆ. ಸೋಮವಾರ ಸಂಜೆ 6 ಗಂಟೆಗೆ ಪ್ರಮಾಣ ವಚನ ನಡೆಯಲಿದೆ. ರಾಜಭವನಕ್ಕೆ ಈಗಾಗಲೇ ಸಿಎಂ ಕಚೇರಿಯಿಂದ ಮಾಹಿತಿ ರವಾನೆಯಾಗಿದೆ. ಪ್ರಮಾಣ ವಚನಕ್ಕೆ ರಾಜಭವನದ ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆಯನ್ನ ಕೂಡ ಆರಂಭಿಸಿದ್ದಾರೆ. ಈಗಾಗಲೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ಸಾಕಷ್ಟು ದಿನಗಳು ಕೂಡ ತಲುಪಿದ್ರು ಕೂಡ ಇನ್ನು ಫೈನಲ್ ಆದಂತಹ ಪಟ್ಟಿ ರಿಲೀಸ್ ಆಗಿಲ್ಲ. ಹೈಕಮಾಂಡ್ ವರಿಷ್ಠರು ಇನ್ನೂ ಕೂಡ ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಅಂತೂ ಇಂತೂ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದಂತೆ ಕಾಣಿಸ್ತಾ ಇದೆ. ಹೀಗಾಗಿಯೇ ರಾಜಭವನಕ್ಕೆ ಈಗಾಗಲೇ ಮಾಹಿತಿ ಕೂಡ ಸಿಎಂ ಕಚೇರಿಯಿಂದ ಹೋಗಿರುವಂತದ್ದು. ರಾಜಭವನದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಆ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಜಭವನದ ಒಂದು ದೃಶ್ಯಾವಳಿಗಳು. ಡಿಸಿಎಂ ಹುದ್ದೆಗಳ ಬಗ್ಗೆ ದೆಹಲಿಯಲ್ಲಿ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ. ಜಾರ್ಜ್ ಅವರನ್ನ ಡಿಸಿಎಂ ಮಾಡುವಂತೆ ಸಿದ್ದು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಜಾರ್ಜ್ ಪರ ವರಿಷ್ಠರ ಮುಂದೆ ಮಾಜಿ ಸಿಎಂ ಬ್ಯಾಟಿಂಗ್ ಮಾಡಿದ್ದಾರೆ. ಹಿರಿತನ ಆಧಾರದಲ್ಲಿ ಡಿಸಿಎಂ ಪಟ್ಟ ನೀಡುವಂತೆ ಮನವಿಯನ್ನ ಕೂಡ ಮಾಡಲಾಗ್ತಾ ಇದೆ. ಲಿಂಗಾಯತ ಎಸ್ಟಿ ಸಮುದಾಯಕ್ಕೂ ಕೂಡ ಡಿಸಿಎಂ ಹುದ್ದೆಗೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿಎಂ ಡಿಕೆ ಎನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅದರ ಜೊತೆಗೆ ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಹೈಕಮಾಂಡ್ ನಿರಾಸಕ್ತಿಯನ್ನ ಕೂಡ ತೋರಿಸಿದೆಯಂತೆ. ಅನಗತ್ಯ ಗೊಂದಲವನ್ನ ತಪ್ಪಿಸೋಕೆ ಹೆಚ್ಚುವರಿ ಡಿಸಿಎಂ ಬೇಡ ಎನ್ನುವಂತಹ ತಾರ್ಕಿಕ ಅಂತ್ಯಕ್ಕೆ ಕೂಡ ಬಂದಿದೆ ಹೈಕಮಾಂಡ್ ಎನ್ನಲಾಗ್ತಾ ಇದೆ. ಸ್ಪೀಕರ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು. ಬಸವರಾಜ ರಾಯರೆಡ್ಡಿಗೆ ಸ್ಪೀಕರ್ ಹುದ್ದೆ ಆಫರ್ ಅನ್ನ ಕೂಡ ನೀಡಲಾಗ್ತಾ ಇದೆಯಂತೆ. ಸ್ಪೀಕರ್ ಹುದ್ದೆ ಆಫರ್ ಕೊಟ್ಟಿದ್ದಾರೆ ನಾಯಕರು. ಬಿಆರ್ ಪಾಟೀಲ್ ಅವರ ಹೆಸರು ಕೂಡ ಹೇಳಿದ್ದಾರಂತೆ ಸಿದ್ದರಾಮಯ್ಯ ಅವರು. ಇನ್ನೊಂದೆಡೆ ಎಚ್.ಕೆ. ಪಾಟೀಲ್ ಅವರ ಪರವಾಗಿಯೂ ಕೂಡ ಡಿಕೆ ಒಲವನ್ನ ತೋರಿಸಿದ್ದಾರೆ. ಅಂತಿಮ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ರಾಜ್ಯದ ನಾಯಕರು ಯಾರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಾಕಷ್ಟು ದಿನಗಳಿಂದ ಭಾರಿ ಕುತೂಹಲವನ್ನು ಮೂಡಿಸಿರುವಂಥದ್ದು. ಈಗಾಗಲೇ ಲೋಕಭವನದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಡಿಸಿಎಂ ಹುದ್ದೆಗಳ ಬಗ್ಗೆಯೂ ಕೂಡ ದೆಹಲಿ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇರುವಂಥದ್ದು. ನೋಡಿ, ಹೆಚ್ಚುವರಿ ಡಿಸಿಎಂ ಹುದ್ದೆಯನ್ನು ಕೂಡ ಕ್ರಿಯೇಟ್ ಮಾಡಬೇಕು ಎನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಆಗಿದೆ ಎನ್ನಲಾಗ್ತಾ ಇದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾರೆ, ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ನೋಡಿ, ಇನ್ನೂ ಪಟ್ಟಿ ಫೈನಲ್ ಆಯ್ತಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಲೋಕಭವನದಲ್ಲಿ ತಯಾರಿ ನಡೀತಾ ಇದೆ. ಇದು ಒಂದು ವಿಚಾರ. ಆದ್ರೆ ಇನ್ನೊಂದು ಕಡೆ ಈ ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಕೂಡ ಸೃಷ್ಟಿ ಮಾಡಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ವರಿಷ್ಠರ ಮುಂದೆ ರಾಜ್ಯದ ನಾಯಕರು ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರಂತೆ. ಇದು ಎರಡನೇ ವಿಚಾರ. ಹಾಗೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಸ್ಪೀಕರ್ ಹುದ್ದೆ ಆಫರ್ ಕೂಡ ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು, ಎಚ್.ಕೆ. ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಹಾಗಾದ್ರೆ ಈ ಎಲ್ಲಾ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಗೊಂದಲಗಳಿಗೆ ಬ್ರೇಕ್ ಬೀಳೋದು ಯಾವಾಗ ಅಂತ? ಕಾವ್ಯ, ಖಂಡಿತ ಸಚಿವ ಸಂಪುಟ ವಿಸ್ತರಣೆ ಇದೀಗ ದೊಡ್ಡ ಮಟ್ಟದಲ್ಲಿ ಒಂದು ಗೊಂದಲದ ಒಂದು ವಾತಾವರಣ ಸೃಷ್ಟಿ ಮಾಡಿತ್ತು. ಆದ್ರೆ ಯಾವಾಗ ರಾಜ್ಯ ನಾಯಕರು ರಾಹುಲ್ ಗಾಂಧಿ ಅವ್ರನ್ನ ಮೊನ್ನೆ ಭೇಟಿ ಮಾಡ್ತಾರೆ, ಆ ಒಂದು ಭೇಟಿ ಸಂದರ್ಭದಲ್ಲಿ ವರಿಷ್ಠರು ನಾವೇ ಒಂದು ಅಂತಿಮವಾದಂತ ಒಂದು ಪಟ್ಟಿನ ತಯಾರಿ ಮಾಡಿ ಕೊಡ್ತೇವೆ, ನೀವು ರಾಜ್ಯಕ್ಕೆ ಹೋಗಿ ತೆರಳಿ ಅನ್ನುವಂತ ಒಂದು ಮಾತುಗಳನ್ನ ಹೇಳಿ ಕಳಿಸ್ತಾರೆ. ಅಲ್ಲಿಂದ ಈ ಒಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ಕುತೂಹಲಾತ್ಮಕವಾಗಿ ಕಾಣ ಆಗಿದೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಏನು ಸಚಿವ ಜಾರ್ಜ್ ಅವ್ರಿಗೆ ಒಂದು ಡಿಸಿಎಂ ಸ್ಥಾನವನ್ನು ಕೊಡಬೇಕೆನ್ನುವಂತ ಒಂದು ಲಾಬಿಯನ್ನ ಮಾಡಿದ್ದಾರೆ. ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲ್ಯಾಬ್ ಆಗ್ತಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ಸೋಮವಾರ ಏನು ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಆಗುತ್ತೆ. ಆದ್ರೆ ಅದಕ್ಕೂ ಮುನ್ನ ಯಾರಿಗೆ, ಯಾವ ಸಮುದಾಯಕ್ಕೆ, ಯಾವ ಒಂದು ಜಾತಿ ಸಮೀಕರಣದಲ್ಲಿ ಲೆಕ್ಕಾಚಾರ ಹಾಕಿ ಈ ಒಂದು ಸಚಿವ ಸ್ಥಾನ ಕೊಡ್ತಾರೆ ಅನ್ನೋ ಕೂಡ ಪ್ರಶ್ನೆ ಮೂಡುತ್ತೆ. ಮಾಹಿತಿಗಳ ಪ್ರಕಾರ ಏನು ಸ್ಪೀಕರ್ ಸ್ಥಾನಕ್ಕೆ ಆರ್.ವಿ. ದೇಶಪಾಂಡೆ ಆಗಿರ್ಬೋದು, ಬಿ.ಆರ್. ಪಾಟೀಲ್ ಆಗಿರ್ಬೋದು, ಎಚ್.ಕೆ. ಪಾಟೀಲ್ ಅವರೆಲ್ಲ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಏನು ರಾಹುಲ್ ಗಾಂಧಿ ಅವರು ಒಂದು ನೇತೃತ್ವದಲ್ಲಿ ಸಭೆ ಮಾಡಿ ಯಾರಿಗೆಲ್ಲ ಇವರು ಸಚಿವ ಸ್ಥಾನ ಕೊಡ್ಬೇಕು, ಯಾರಿಗೆ ಸ್ಪೀಕರ್ ಸ್ಥಾನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕ್ಲಾರಿಟಿ ತೆಗೆದುಕೊಂಡು ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ. ನಿನ್ನೆಯೂ ಕೂಡ ಏನು ಹೈಕಮಾಂಡ್ ನಾಯಕರು ಖರ್ಗೆ ಒಂದು ನಿವಾಸದಲ್ಲಿ ಮೀಟಿಂಗ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲಾ ಒಂದು ಪಟ್ಟಿಯನ್ನ ಅವಲೋಕನ ಮಾಡಿ ಒಂದು ಅಂತಿಮ ನಿರ್ಧಾರ ತೆಗೆದುಕೊಂಡಿದ್ದಲ್ಲಿ ಮತ್ತೆ ಮುಂದೂಡಿಕೆನೆ ಹಾಕಿದ್ರು. ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ತಮಿಳುನಾಡಲ್ಲಿದ್ದಾರೆ.
ತಮಿಳುನಾಡಿಂದ ಏನು ದೆಹಲಿಗೆ ಹೋದ್ರೆ ದೆಹಲಿನಲ್ಲಿ ಒಂದು ಸುತ್ತಿನ ಮಾತುಕತೆ ನಡೆಸಿ ಅಂತಿಮವಾಗಿ ಏನು ಭಾನುವಾರ ನಾಳೆ ಸಂಜೆ ಒಳಗಡೆ ಏನು ಈ ಒಂದು ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿ ಸೋಮವಾರಕ್ಕೆ ಅಧಿಕೃತವಾಗಿ ಎಲ್ಲವೂ ಕೂಡ ಏನು ನೂತನ ಸಚಿವರು ಏನು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲವೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಆದ್ರೆ ಟಿಕೆಟ್ ಆಕಾಂಕ್ಷಿಗಳು ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಏನು 40-45 ಮಂದಿ ಇರೋದ್ರಿಂದ 20 ಸ್ಥಾನಗಳಿಗೆ ಯಾವ ರೀತಿ ಅಲಿದು ತೂಗಿ ಹಾಕಬೇಕು. ಯಾಕಂತಂದ್ರೆ ಮುಂಬರುವಂತ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಚುನಾವಣೆ ಆಗಿರ್ಬೋದು, ಎಲ್ಲವೂ ಕೂಡ ಮನದಲ್ಲಿ ಇಟ್ಕೊಂಡು ಈ ಒಂದು ಸಚಿವ ಸ್ಥಾನ ಫೈನಲ್ ಮಾಡಬೇಕಾಗುತ್ತೆ. ಯಾರಿಗೆ ಕೊಟ್ಟು ಯಾರಿಗೆ ಕೊಡದೆ ಇಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಭಾಗವಾಗಿ ಎಲ್ಲರೂ ಕೂಡ ಏನು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಒಂದು ಚುನಾವಣೆಗೆ ಒಟ್ಟಿಗೆ ಹೋಗುವಂತ ಒಂದು ತಂತ್ರ ಕೂಡ ರಾಹುಲ್ ಗಾಂಧಿ ಅವರು ಅನುಸರಿಸ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗ ನಾಳೆ ಏನು ಪ್ರಮುಖವಾಗಿ ಇವತ್ತು ಸಂಜೆ ಅಥವಾ ನಾಳೆ ಒಂದು ಫೈನಲ್ ಮೀಟಿಂಗ್ ಮಾಡ್ತಾರೆ. ಆ ಒಂದು ಫೈನಲ್ ಮೀಟಿಂಗ್ ಅಲ್ಲಿ ಬಹುತೇಕವಾಗಿ ಏನು ಸಚಿವರ ಒಂದು ಪಟ್ಟಿ ಫೈನಲ್ ಆಗುತ್ತೆ. ನಂತರ ಏನು ಸೋಮವಾರ ಸಂಜೆ 6 ಗಂಟೆಗೆ ನೂತನ ಸಚಿವರ ಒಂದು ಪದಗ್ರಹಣ ಕಾರ್ಯಕ್ರಮ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯುತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಆ ಪಟ್ಟಿಯಲ್ಲಿ ಯಾರಿಗೆಲ್ಲ ಚಾನ್ಸ್ ಕೊಡುತ್ತೆ, ಯಾರಿಗೆ ಕೈ ಬಿಡ್ತಾರೆ, ಯಾರಿಗೆ ನಿರಾಸೆ ಮೂಡಿಸ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಉಳಿದಿರುವಂತದ್ದು ಪ್ರಶ್ನೆ ಆಗಿರುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.